ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ನಾವು ಯುದ್ಧದಲ್ಲಿ ಭೀಷ್ಮರ ಪತನವಾದದ್ದನ್ನು ಕೇಳಿ ಧೃತರಾಷ್ಟ್ರನ ವಿಷಾದ ಮತ್ತು ಸಂಜಯನ ಮೂಲಕ ಕೌರವ ಸೇನೆಯ ಸಂಘಟನೆಯ ವರ್ಣನೆ ಈ ವಿಷಯದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಧೃತರಾಷ್ಟ್ರ ಆ ಯುದ್ಧ ಭೂಮಿಯಲ್ಲಿ ಏನೇನಾಯಿತೋ ಎಲ್ಲವನ್ನ ವಿವರವಾಗಿ ನನಗೆ ತಿಳಿಸು ಅಂತ ಹೇಳಿದಾಗ ಸಂಜಯ ಹೇಳೋದಕ್ಕೆ ಶುರು ಮಾಡ್ತಾನೆ. ಎರಡೂ ಕಡೆಯ ಸೈನ್ಯದ ವ್ಯೂಹ ಮಾಡಿ ನಿಂತಿದ್ರು. ಆಗ ದುರ್ಯೋಧನ ದುಶ್ಯಾಸನನಿಗೆ ಹೇಳ್ತಾನೆ, ಭೀಷ್ಮ ಪಿತಾಮಹರು ತುಂಬ ಇಂಪಾರ್ಟೆಂಟ್ ನಮಗೆ. ಸೊ ಅದಕ್ಕೋಸ್ಕರ ಅವರ ರಕ್ಷಣೆ ಮಾಡೋದಕ್ಕೋಸ್ಕರ ತುಂಬಾ ಶಕ್ತಿಶಾಲಿಗಳಾಗಿರುವಂಥ ಮತ್ತು ಎಲ್ಲ ರೀತಿಯ ಅಸ್ತ್ರಶಸ್ತ್ರಗಳನ್ನು ಪ್ರಯೋಗ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿರ್ತಾರಲ್ಲ ಅಂಥವರನ್ನು ನೀನು ನಿಲ್ಲಿಸು. ಆಮೇಲೆ ಶಿಖಂಡಿ ಅವ್ರ ಹತ್ರನೂ ಬರಬಾರ್ದು, ಆ ರೀತಿ ನೋಡ್ಕೋಬೇಕು ನಾವು. ಯಾಕೆ ಅಂತಂದರೆ ಅರ್ಜುನನ ರಥಗಳನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರನೇ ಅಲ್ಲಿ ಯುಧಾಮನ್ಯು ಮತ್ತು ಉತ್ತಮೌಜ ಇದ್ದಾರೆ. ಅವನು ಅರ್ಜುನ ಶಿಖಂಡಿಯ ರಕ್ಷಣೆ ಮಾಡ್ತಾ ಇರೋದ್ರಿಂದ ಹೇಗಾದರೂ ಮಾಡಿ ಭೀಷ್ಮರನ್ನು ಶಿಖಂಡಿ ಕೊಲ್ಲೋದಕ್ಕೆ ಬರಬಾರ್ದು. ಅದಕ್ಕೆ ಮುಂಚೆನೇ ನಾವು ಶಿಖಂಡಿಯನ್ನು ಕೊಂದು ಬಿಡಬೇಕು. ಆ ರೀತಿ ಏನಾದರೂ ಒಂದು ಉಪಾಯ ಮಾಡಬೇಕು ಅಂತ ಹೇಳಿ ತನ್ನ ತಮ್ಮನಾದಂತಹ ದುಶ್ಯಾಸನನಿಗೆ ದುರ್ಯೋಧನ ಹೇಳ್ತಾ ಇದ್ದಾನೆ. ಆಮೇಲೆ ರಾತ್ರಿ ಕಳಿತು, ಸೂರ್ಯೋದಯವಾಗ್ತಾ ಇದ್ದಂಗೆ ನಿಮ್ಮ ಮಕ್ಕಳು ಮತ್ತು ಪಾಂಡವರ ಸೈನ್ಯಗಳು ಅಸ್ತ್ರಶಸ್ತ್ರಗಳಿಂದ ಸುಸಜ್ಜಿತವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಎಲ್ಲರೂ ರೆಡಿಯಾಗಿ ಇದ್ರು. ನಿಂತಿರುವಂತಹ ಯೋಧರ ಕೈಯಲ್ಲಿ ಏನೇನಿತ್ತು? ಧನಸ್ಸಿತ್ತು, ವೃಷ್ಟಿ, ಕತ್ತಿ, ಗದೆ, ಶಕ್ತಿ, ತೋಮರ ಮತ್ತು ಇನ್ನೂ ಬಹಳಷ್ಟು ಹೊಳೆಯುವಂತಹ ಶಸ್ತ್ರಗಳು ಶೋಭಿಸ್ತಾ ಇದ್ವು. ಮತ್ತು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಆನೆಗಳು, ಕಾಲಾಳುಗಳು, ರಥಿಗಳು, ಕುದುರೆಗಳು ಶತ್ರುಗಳನ್ನು ಜಾಲದಲ್ಲಿ ಸಿಕ್ಕಾಕ್ಸೋದಕ್ಕೆ ವ್ಯೂಹಬದ್ಧವಾಗಿ ನಿಂತಿದ್ರು. ಏನೇನೋ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಇವ್ರು ಕೊಲ್ಲಬೇಕು ಅಂತ, ಇವ್ರನ್ನ ಅವ್ರು ಕೊಲ್ಲಬೇಕು ಅಂತ. ಶಕುನಿ, ಶಲ್ಯ, ಜಯದ್ರಥ, ಅವಂತಿ ರಾಜ, ವಿಂದ ಮತ್ತು ಅನುವಿಂದ, ಕೇಕೆಯ ನರೇಶ, ಕಾಂಬೋಜ ರಾಜ ಸುದಕ್ಷಿಣ, ಕಲಿಂಗ ನರೇಶ ಶ್ರುತಾಯುಧ, ರಾಜ ಜಯತ್ಸೇನ, ಬೃಹದ್ಬಲ ಮತ್ತು ಕೃತವರ್ಮ, ಈ 10 ವೀರರು ಕೂಡ ಒಂದೊಂದು ಅಕ್ಷೋಹಿಣಿ ಸೇನೆಯ ನಾಯಕರಾಗಿದ್ದರು. ಇವರನ್ನು ಬಿಟ್ಟು ಇನ್ನೂ ಬೇಕಾದಷ್ಟು ಮಹಾರಥಿ ರಾಜರು ಮತ್ತು ರಾಜಕುಮಾರರು ಕೂಡ ದುರ್ಯೋಧನನ ಅಧೀನರಾಗಿ, ಅಂದರೆ ಅವನು ಹೇಳಿದಾಗೆ ಇವರು ಕೇಳಿಕೊಂಡು ಯುದ್ಧದಲ್ಲಿ ತಮ್ಮ ತಮ್ಮ ಸೈನ್ಯದ ಜೊತೆ ನಿಂತಿರೋದು ಕಾಣಿಸ್ತಾ ಇತ್ತು. ಅಂದರೆ ಇಲ್ಲಿ ಕೌರವರ ಸೈನ್ಯ ಹೇಗೆ ನಿಂತಿದೆ ಅನ್ನೋದನ್ನ ಇಲ್ಲಿ ಧೃತರಾಷ್ಟ್ರನಿಗೆ ವರ್ಣನೆ ಮಾಡಿ ಹೇಳ್ತಾ ಇದ್ದಾನೆ. ಇವರನ್ನ ಬಿಟ್ಟು 11ನೆಯ ಮಹಾ ಸೈನ್ಯ ಇದೆಯಲ್ಲ, ಅದು ದುರ್ಯೋಧನಂದಾಗಿತ್ತು. 10 ಸೈನ್ಯಕ್ಕೆ ಬೇರೆ ಬೇರೆ ಯೋಧರನ್ನ ನಿಯೋಜನೆ ಮಾಡಿ ಬೇರೆ ಬೇರೆ ರಾಜರನ್ನ ನಿಲ್ಲಿಸಿದ್ದ. ಈಗ 11ನೇದು ದುರ್ಯೋಧನಂದು. ಇದು ಎಲ್ಲ ಸೈನ್ಯೆಯ ಮುಂದೆ ನಿಂತಿತ್ತು. ಅದರ ಅಧಿನಾಯಕರಾಗಿದ್ದರು ಯಾರು? ಶಾಂತನು ನಂದನ ಭೀಷ್ಮರು. ಈಗ ಭೀಷ್ಮರು ಏನು ಮಾಡಿದ್ರು, ಹೇಗೆ ಯುದ್ಧ ಮಾಡಿದ್ರು ಅಂತ ಕೇಳ್ತಾರಲ್ಲ. ಈಗ 11ನೇ ಮಹಾ ಸೈನ್ಯ ಆಯ್ತಲ್ಲ, ಅದಕ್ಕೆ ಅಧಿನಾಯಕ ಭೀಷ್ಮರಾಗಿದ್ರು. ಅದು ಯಾರ್ದಾಗಿತ್ತು ಅಂತಂದರೆ ದುರ್ಯೋಧನನ ಸೈನ್ಯ ಆಗಿತ್ತು. ಮಹಾರಾಜ ಅವರು ಹೇಗೆ ಕಾಣಿಸ್ತಾ ಇದ್ರು ಅನ್ನೋದನ್ನು ನಾನೀಗ ವರ್ಣನೆ ಮಾಡ್ತೀನಿ ಅಂತಂದ್ಬಿಟ್ಟು, ಅವರ ತಲೆ ಮೇಲೆ ಬಿಳಿಯ ಪೇಟ ಇತ್ತು, ಅಂದರೆ ಕಿರೀಟ ಇತ್ತು. ಶರೀರದ ಮೇಲೆ ಬಿಳಿ ಕವಚ ಇತ್ತು ಮತ್ತು ರಥದ ಕುದುರೆಗಳು ಕೂಡ ಬಿಳಿದಾಗಿತ್ತು. ಆ ಒಂದು ಸಮಯದಲ್ಲಿ ತಮ್ಮ ಶ್ವೇತ ಕಾಂತಿಯಿಂದ ಅವರು ಚಂದ್ರನ ಹಾಗೆ ಶೋಭೆಯನ್ನು ಪಡಿತಾ ಇದ್ರು. ಅವರು ನೋಡಿದ್ರೆ ಈಗ ಚಂದ್ರ ಎಷ್ಟು ಬಿಳುಪಾಗಿರುತ್ತೋ ಆ ರೀತಿ ಅವರು ಕಾಣಿಸ್ತಾ ಇದ್ರು. ಅವರನ್ನು ನೋಡಿ ದೊಡ್ಡ ದೊಡ್ಡ ಧನಸ್ಸನ್ನು ಧರಿಸ್ಕೊಳ್ಳುವಂತಹ ಸೃಂಜಯ ವಂಶದ ವೀರರು ಮತ್ತು ದೃಷ್ಟದ್ಯುಮ್ನಾದಿ ಪಾಂಚಾಲ ವೀರರು ಕೂಡ ಭಯಭೀತರಾದರು. ಅಂದರೆ ಅವರು ನೋಡೋದಕ್ಕೆ ಆ ರೀತಿ ಕಾಣಿಸ್ತಾ ಇದ್ರು. ಅವ್ರನ್ನ ನೋಡಿದ ತಕ್ಷಣ ಇವ್ರನ್ನ ಹೇಗಪ್ಪ ಹೆದರಿಸೋದು, ಇವ್ರ ಜೊತೆ ಹೇಗೆ ಹೋರಾಡೋದು ಅಂತ ಅವ್ರ ಮನಸ್ಸಿಗೆ ಅನ್ನಿಸ್ಬೇಕು. ಆ ರೀತಿ ಭಯ ಪಟ್ಕೊಂಡ್ರು. ಈ ರೀತಿ ಈ 11 ಅಕ್ಷೋಹಿಣಿ ಸೈನ್ಯಗಳು ಕೂಡ ನಿಮ್ಮ ಕಡೆಯಿಂದ ನಿಂತಿತ್ತು. ರಾಜನೇ, ಕೌರವರ ಇಷ್ಟು ದೊಡ್ಡ ಸೈನ್ಯದ ಈ ರೀತಿಯ ಸಂಘಟನೆ ಇದೆಯಲ್ಲ, ಸೇರಿರುವಂಥದ್ದು, ಇದನ್ನು ನಾನು ಯಾವತ್ತೂ ನೋಡಿಲ್ಲ ಮತ್ತು ಯಾವತ್ತೂ ಕೇಳೂ ಇಲ್ಲ ಅಂತಂದ್ಬಿಟ್ಟು ಸಂಜಯ ಹೇಳ್ತಾನೆ. ಆಮೇಲೆ ಮುಂದುವರೆದು ಹೇಳ್ತಾನೆ, ಭೀಷ್ಮರು ಮತ್ತು ದ್ರೋಣಾಚಾರ್ಯರು ಪ್ರತಿದಿನ ಬೆಳಗ್ಗೆ ಎದ್ದು ಇದನ್ನೇ ಹೇಳ್ತಾ ಇದ್ರು. ಏನು ಹೇಳ್ತಾ ಇದ್ರು? ಪಾಂಡವರಿಗೆ ಜಯವಾಗಲಿ ಅಂತಂದ್ಬಿಟ್ಟು. ಅಂದರೆ ಪಾಂಡವರು ಧರ್ಮದ ಹಾದಿಯಲ್ಲಿರೋರು, ಅವರಿಗೆ ಜಯವಾಗಲಿ ಅನ್ನೋದು ಅವ್ರ ಮನಸ್ಸಲ್ಲಿತ್ತು. ಆದರೂ ಕೂಡ ಇಲ್ಲಿ ತಮ್ಮ ಪ್ರತಿಜ್ಞೆಯ ಅನುಸಾರವಾಗಿ, ಅಂದರೆ ಅವರು ಪ್ರತಿಜ್ಞೆ ಮಾಡಿರ್ತಾರಲ್ವ, ಕೌರವರ ಪಕ್ಷದಲ್ಲಿ ನಾವು ಹೋರಾಡ್ತೀವಿ ಅಂತ, ಆ ಪ್ರತಿಜ್ಞೆಯ ಅನುಸಾರವಾಗಿ ಅವರು ಯುದ್ಧವನ್ನು ನಿಮಗೋಸ್ಕರನೇ ಮಾಡ್ತಾ ಇದ್ರು.
ಆ ದಿನ ಭೀಷ್ಮರು ಎಲ್ಲ ರಾಜರನ್ನು ಕರೆದು ಅವರಿಗೆ ಈ ರೀತಿ ಹೇಳ್ತಾರೆ. ಏನು ಹೇಳ್ತಾರೆ? ಕ್ಷತ್ರಿಯರೇ, ನೀವೆಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗುವ ಈ ಯುದ್ಧರೂಪಿ ಮಹಾಬಾಗಿಲು ತೆರೆದಿದೆ. ಅಂದರೆ ಈ ಯುದ್ಧ ಅನ್ನೋದು ಸತ್ರೆ ಸ್ವರ್ಗ ಸಿಗುತ್ತೆ, ಇಲ್ಲ ಅಂದರೆ ರಾಜ್ಯ ಸಿಗುತ್ತಲ್ವಾ. ಸೊ ಸ್ವರ್ಗಕ್ಕೆ ಹೋಗೋದಕ್ಕೆ ಇದು ಒಂದು ಮಹಾಬಾಗಿಲ ಥರ. ಇದರ ಮೂಲಕ ನೀವು ಇಂದ್ರಲೋಕ ಅಥವಾ ಬ್ರಹ್ಮಲೋಕ ಎಲ್ಲಿಗಾದರೂ ಹೋಗಬಹುದು. ಇದೇ ನಿಮ್ಮ ಸನಾತನ ಮಾರ್ಗ ಆಗಿದೆ. ಇದನ್ನೇ ನಿಮ್ಮ ಪೂರ್ವ ಪುರುಷರು, ಅಂದರೆ ನಿಮಗಿಂತ ಹಿಂದೆ ನಿಮ್ಮ ಜನ್ರೇಷನ್ ಅವರು ಇದ್ದಾರಲ್ಲ, ಅವರು ಇದನ್ನು ಅನುಸರಣೆ ಮಾಡ್ತಾ ಇದ್ರು. ರೋಗದಿಂದ ಮನೆಯಲ್ಲಿ ಬಿದ್ದಿದ್ದು ಪ್ರಾಣವನ್ನ ಬಿಡೋದಿದೆಯಲ್ಲ, ಅದು ಕ್ಷತ್ರಿಯರಿಗೆ ಅಧರ್ಮ ಅಂತಾರೆ. ಯುದ್ಧದಲ್ಲಿ ಯಾರ ಮೃತ್ಯು ಆಗುತ್ತೋ ಅದೇ ಅವನ ಸನಾತನ ಧರ್ಮ. ಕ್ಷತ್ರಿಯರ ಒಂದು ಜೀವನ ಇರೋದೇ ನಾವು ಯುದ್ಧ ಮಾಡಬೇಕು. ಯುದ್ಧದಲ್ಲಿ ಬೆನ್ನು ತೋರಿಸಿ ಓಡ್ ಹೋಗಬಾರ್ದು, ಮನೇಲಿ ಕೂತ್ಕೋಬಾರ್ದು, ಯುದ್ಧ ಮಾಡಬೇಕು. ಯುದ್ಧದಲ್ಲಿ ಹೋರಾಡ್ತಾ ಹೋರಾಡ್ತಾ ತಮ್ಮ ಪ್ರಾಣವನ್ನು ಬಿಟ್ಟರೆ ನಮಗದೇ ಸ್ವರ್ಗ ಸಿಗತ್ತೆ, ಇಲ್ಲ ಬ್ರಹ್ಮಲೋಕ ಇಂದ್ರಲೋಕ ಯಾವುದಾದ್ರೂ ಸಿಗತ್ತೆ. ಆದರೆ ಯುದ್ಧದಲ್ಲಿ ಈ ರೀತಿ ಮೃತ್ಯು ಆಗೋದಿದೆಯಲ್ಲ, ಅದು ಅವನ ಸನಾತನ ಧರ್ಮ ಅಂತಾನೆ ಅನ್ನಿಸ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಇಲ್ಲಿ ಭೀಷ್ಮರು ತಮ್ಮ ಸೈನ್ಯದವರಿಗೆ ಈ ರೀತಿ ಹೇಳ್ತಾ ಇದ್ದಾರೆ. ಅಂದರೆ ಯಾಕಂದರೆ ಅವರಿಗೆ ಹುಮ್ಮಸ್ಸನ್ನು ತರಬೇಕಲ್ವಾ, ಅದಕ್ಕೋಸ್ಕರ ಯುದ್ಧ ಮಾಡಿ ಅದರಲ್ಲಿ ಸತ್ರು ಪರವಾಗಿಲ್ಲ, ಸಾಯ್ಬೇಕು, ಅದು ನಮ್ಮ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಾವು ಯುದ್ಧದಲ್ಲಿ ಹೋರಾಡಿ ಸಾಯ್ಬೇಕು, ಇಲ್ಲ ಅಂತಂದರೆ ಯುದ್ಧದಲ್ಲಿ ಗೆದ್ದು ನಾವು ರಾಜ್ಯವನ್ನು ಪಡಿಬೇಕು, ನಮ್ಮ ಸುಖವನ್ನು ಪಡಿಬೇಕು ಅನ್ನೋದನ್ನ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.